ರಾಜ್ಯ ಬಿಜೆಪಿ ಪಾಳೆಯದ ಒಳಗೆ ಬಣ ಬಡಿದಾಟ ಮುಂದುವರೆದಿದೆ. ಅದರಲ್ಲೂ ಲಿಂಗಾಯತ ನಾಯಕತ್ವ ಅಂದ ತಕ್ಷಣ ಬಿಜೆಪಿ ಪಾಳೆಯದ ಒಳಗೆ ಇನ್ಫ್ಯಾಕ್ಟ್ ಇಡೀ ರಾಜ್ಯ ರಾಜಕೀಯದಲ್ಲಿ ಯಡಿಯೂರಪ್ಪನವರ ಹೆಸರು ಮುಂಚೂಣಿಗೆ ಬರುತ್ತೆ. ತಂದೆಯಿಂದ ಬಳುವಳಿಯಾಗಿ ಸಿಕ್ಕಿದ್ದ ಈ ಲಿಂಗಾಯತ ನಾಯಕತ್ವವನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಅವರು ಮುಂದುವರೆಸಿದ್ದಾರೆ. ಗೊತ್ತಿದೆ, ನಿನ್ನೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ಸುದ್ದಿ. ವಿಜಯೇಂದ್ರ ಅವರು ಮಾತ್ರ ಲಿಂಗಾಯತ ನಾಯಕತ್ವದ ಫೇಸ್ ಅಲ್ಲ, ಪಕ್ಷದಲ್ಲಿ ಇನ್ನಷ್ಟು ಮಂದಿ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರಿದ್ದಾರೆ. ಅವರನ್ನ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನವನ್ನ ಯತ್ನಾಳ್ ಟೀಮ್ ಮಾಡ್ತಿತ್ತು. ಇದಕ್ಕಿದೀಗ ಕೌಂಟರ್ ಕೊಡುವ ಭಾಗವಾಗಿ ವಿಜಯೇಂದ್ರ ಅವರು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನೇ ಅಖಾಡಕ್ಕಿಳಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಶ್ರೀಗಳ ಬೆಂಬಲದೊಂದಿಗೆ ಈ ಲಿಂಗಾಯತ ನಾಯಕತ್ವದ ಫೇಸ್ ಆಗಿ ತಾವೇ ಮುಂದುವರಿಬೇಕು ಅನ್ನೋದನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ರಾಜ್ಯ ಬಿಜೆಪಿ ಪಾಳೆಯದ ಒಳಗೆ ಬಣ ಬಡಿದಾಟ ಮುಂದುವರೆದಿದೆ. ಅದರಲ್ಲೂ ಲಿಂಗಾಯತ ನಾಯಕತ್ವ ಅಂದ ತಕ್ಷಣ ಬಿಜೆಪಿ ಪಾಳೆಯದ ಒಳಗೆ ಇನ್ಫ್ಯಾಕ್ಟ್ ಇಡೀ ರಾಜ್ಯ ರಾಜಕೀಯದಲ್ಲಿ ಯಡಿಯೂರಪ್ಪನವರ ಹೆಸರು ಮುಂಚೂಣಿಗೆ ಬರುತ್ತೆ. ತಂದೆಯಿಂದ ಬಳುವಳಿಯಾಗಿ ಸಿಕ್ಕಿದ್ದ ಈ ಲಿಂಗಾಯತ ನಾಯಕತ್ವವನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಅವರು ಮುಂದುವರೆಸಿದ್ದಾರೆ. ಗೊತ್ತಿದೆ, ನಿನ್ನೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ಸುದ್ದಿ. ವಿಜಯೇಂದ್ರ ಅವರು ಮಾತ್ರ ಲಿಂಗಾಯತ ನಾಯಕತ್ವದ ಫೇಸ್ ಅಲ್ಲ, ಪಕ್ಷದಲ್ಲಿ ಇನ್ನಷ್ಟು ಮಂದಿ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರಿದ್ದಾರೆ. ಅವರನ್ನ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನವನ್ನ ಯತ್ನಾಳ್ ಟೀಮ್ ಮಾಡ್ತಿತ್ತು. ಇದಕ್ಕಿದೀಗ ಕೌಂಟರ್ ಕೊಡುವ ಭಾಗವಾಗಿ ವಿಜಯೇಂದ್ರ ಅವರು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನೇ ಅಖಾಡಕ್ಕಿಳಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಶ್ರೀಗಳ ಬೆಂಬಲದೊಂದಿಗೆ ಈ ಲಿಂಗಾಯತ ನಾಯಕತ್ವದ ಫೇಸ್ ಆಗಿ ತಾವೇ ಮುಂದುವರಿಬೇಕು ಅನ್ನೋದನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ರಾಜ್ಯ ಬಿಜೆಪಿ ಪಾಳೆಯದ ಒಳಗೆ ಬಣ ಬಡಿದಾಟ ಮುಂದುವರೆದಿದೆ. ಅದರಲ್ಲೂ ಲಿಂಗಾಯತ ನಾಯಕತ್ವ ಅಂದ ತಕ್ಷಣ ಬಿಜೆಪಿ ಪಾಳೆಯದ ಒಳಗೆ ಇನ್ಫ್ಯಾಕ್ಟ್ ಇಡೀ ರಾಜ್ಯ ರಾಜಕೀಯದಲ್ಲಿ ಯಡಿಯೂರಪ್ಪನವರ ಹೆಸರು ಮುಂಚೂಣಿಗೆ ಬರುತ್ತೆ. ತಂದೆಯಿಂದ ಬಳುವಳಿಯಾಗಿ ಸಿಕ್ಕಿದ್ದ ಈ ಲಿಂಗಾಯತ ನಾಯಕತ್ವವನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಅವರು ಮುಂದುವರೆಸಿದ್ದಾರೆ. ಗೊತ್ತಿದೆ, ನಿನ್ನೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ಸುದ್ದಿ. ವಿಜಯೇಂದ್ರ ಅವರು ಮಾತ್ರ ಲಿಂಗಾಯತ ನಾಯಕತ್ವದ ಫೇಸ್ ಅಲ್ಲ, ಪಕ್ಷದಲ್ಲಿ ಇನ್ನಷ್ಟು ಮಂದಿ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರಿದ್ದಾರೆ. ಅವರನ್ನ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನವನ್ನ ಯತ್ನಾಳ್ ಟೀಮ್ ಮಾಡ್ತಿತ್ತು. ಇದಕ್ಕಿದೀಗ ಕೌಂಟರ್ ಕೊಡುವ ಭಾಗವಾಗಿ ವಿಜಯೇಂದ್ರ ಅವರು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನೇ ಅಖಾಡಕ್ಕಿಳಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಶ್ರೀಗಳ ಬೆಂಬಲದೊಂದಿಗೆ ಈ ಲಿಂಗಾಯತ ನಾಯಕತ್ವದ ಫೇಸ್ ಆಗಿ ತಾವೇ ಮುಂದುವರಿಬೇಕು ಅನ್ನೋದನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ರಾಜ್ಯ ಬಿಜೆಪಿ ಪಾಳೆಯದ ಒಳಗೆ ಬಣ ಬಡಿದಾಟ ಮುಂದುವರೆದಿದೆ. ಅದರಲ್ಲೂ ಲಿಂಗಾಯತ ನಾಯಕತ್ವ ಅಂದ ತಕ್ಷಣ ಬಿಜೆಪಿ ಪಾಳೆಯದ ಒಳಗೆ ಇನ್ಫ್ಯಾಕ್ಟ್ ಇಡೀ ರಾಜ್ಯ ರಾಜಕೀಯದಲ್ಲಿ ಯಡಿಯೂರಪ್ಪನವರ ಹೆಸರು ಮುಂಚೂಣಿಗೆ ಬರುತ್ತೆ. ತಂದೆಯಿಂದ ಬಳುವಳಿಯಾಗಿ ಸಿಕ್ಕಿದ್ದ ಈ ಲಿಂಗಾಯತ ನಾಯಕತ್ವವನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಅವರು ಮುಂದುವರೆಸಿದ್ದಾರೆ. ಗೊತ್ತಿದೆ, ನಿನ್ನೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ಸುದ್ದಿ. ವಿಜಯೇಂದ್ರ ಅವರು ಮಾತ್ರ ಲಿಂಗಾಯತ ನಾಯಕತ್ವದ ಫೇಸ್ ಅಲ್ಲ, ಪಕ್ಷದಲ್ಲಿ ಇನ್ನಷ್ಟು ಮಂದಿ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರಿದ್ದಾರೆ. ಅವರನ್ನ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನವನ್ನ ಯತ್ನಾಳ್ ಟೀಮ್ ಮಾಡ್ತಿತ್ತು. ಇದಕ್ಕಿದೀಗ ಕೌಂಟರ್ ಕೊಡುವ ಭಾಗವಾಗಿ ವಿಜಯೇಂದ್ರ ಅವರು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನೇ ಅಖಾಡಕ್ಕಿಳಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಶ್ರೀಗಳ ಬೆಂಬಲದೊಂದಿಗೆ ಈ ಲಿಂಗಾಯತ ನಾಯಕತ್ವದ ಫೇಸ್ ಆಗಿ ತಾವೇ ಮುಂದುವರಿಬೇಕು ಅನ್ನೋದನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ರಾಜ್ಯ ಬಿಜೆಪಿ ಪಾಳೆಯದ ಒಳಗೆ ಬಣ ಬಡಿದಾಟ ಮುಂದುವರೆದಿದೆ. ಅದರಲ್ಲೂ ಲಿಂಗಾಯತ ನಾಯಕತ್ವ ಅಂದ ತಕ್ಷಣ ಬಿಜೆಪಿ ಪಾಳೆಯದ ಒಳಗೆ ಇನ್ಫ್ಯಾಕ್ಟ್ ಇಡೀ ರಾಜ್ಯ ರಾಜಕೀಯದಲ್ಲಿ ಯಡಿಯೂರಪ್ಪನವರ ಹೆಸರು ಮುಂಚೂಣಿಗೆ ಬರುತ್ತೆ.
ತಂದೆಯಿಂದ ಬಳುವಳಿಯಾಗಿ ಸಿಕ್ಕಿದ್ದ ಈ ಲಿಂಗಾಯತ ನಾಯಕತ್ವವನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಅವರು ಮುಂದುವರೆಸಿದ್ದಾರೆ. ಗೊತ್ತಿದೆ, ನಿನ್ನೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ಸುದ್ದಿ. ವಿಜಯೇಂದ್ರ ಅವರು ಮಾತ್ರ ಲಿಂಗಾಯತ ನಾಯಕತ್ವದ ಫೇಸ್ ಅಲ್ಲ, ಪಕ್ಷದಲ್ಲಿ ಇನ್ನಷ್ಟು ಮಂದಿ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರಿದ್ದಾರೆ. ಅವರನ್ನ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನವನ್ನ ಯತ್ನಾಳ್ ಟೀಮ್ ಮಾಡ್ತಿತ್ತು. ಇದಕ್ಕಿದೀಗ ಕೌಂಟರ್ ಕೊಡುವ ಭಾಗವಾಗಿ ವಿಜಯೇಂದ್ರ ಅವರು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನೇ ಅಖಾಡಕ್ಕಿಳಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಶ್ರೀಗಳ ಬೆಂಬಲದೊಂದಿಗೆ ಈ ಲಿಂಗಾಯತ ನಾಯಕತ್ವದ ಫೇಸ್ ಆಗಿ ತಾವೇ ಮುಂದುವರಿಬೇಕು ಅನ್ನೋದನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನನಗೆ ರಾಜ್ಯ ಬಿಜೆಪಿ ಪಾಳೆಯದ ಒಳಗೆ ಬಣ ಬಡಿದಾಟ ಮುಂದುವರೆದಿದೆ. ಅದರಲ್ಲೂ ಲಿಂಗಾಯತ ನಾಯಕತ್ವ ಅಂದ ತಕ್ಷಣ ಬಿಜೆಪಿ ಪಾಳೆಯದ ಒಳಗೆ ಇನ್ಫ್ಯಾಕ್ಟ್ ಇಡೀ ರಾಜ್ಯ ರಾಜಕೀಯದಲ್ಲಿ ಯಡಿಯೂರಪ್ಪನವರ ಹೆಸರು ಮುಂಚೂಣಿಗೆ ಬರುತ್ತೆ. ತಂದೆಯಿಂದ ಬಳುವಳಿಯಾಗಿ ಸಿಕ್ಕಿದ್ದ ಈ ಲಿಂಗಾಯತ ನಾಯಕತ್ವವನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಅವರು ಮುಂದುವರೆಸಿದ್ದಾರೆ. ಗೊತ್ತಿದೆ, ನಿನ್ನೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ಸುದ್ದಿ. ವಿಜಯೇಂದ್ರ ಅವರು ಮಾತ್ರ ಲಿಂಗಾಯತ ನಾಯಕತ್ವದ ಫೇಸ್ ಅಲ್ಲ, ಪಕ್ಷದಲ್ಲಿ ಇನ್ನಷ್ಟು ಮಂದಿ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರಿದ್ದಾರೆ. ಅವರನ್ನ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನವನ್ನ ಯತ್ನಾಳ್ ಟೀಮ್ ಮಾಡ್ತಿತ್ತು. ಇದಕ್ಕಿದೀಗ ಕೌಂಟರ್ ಕೊಡುವ ಭಾಗವಾಗಿ ವಿಜಯೇಂದ್ರ ಅವರು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನೇ ಅಖಾಡಕ್ಕಿಳಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಶ್ರೀಗಳ ಬೆಂಬಲದೊಂದಿಗೆ ಈ ಲಿಂಗಾಯತ ನಾಯಕತ್ವದ ಫೇಸ್ ಆಗಿ ತಾವೇ ಮುಂದುವರಿಬೇಕು ಅನ್ನೋದನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ರಾಜ್ಯ ಬಿಜೆಪಿ ಪಾಳೆಯದ ಒಳಗೆ ಬಣ ಬಡಿದಾಟ ಮುಂದುವರೆದಿದೆ. ಅದರಲ್ಲೂ ಲಿಂಗಾಯತ ನಾಯಕತ್ವ ಅಂದ ತಕ್ಷಣ ಬಿಜೆಪಿ ಪಾಳೆಯದ ಒಳಗೆ ಇನ್ಫ್ಯಾಕ್ಟ್ ಇಡೀ ರಾಜ್ಯ ರಾಜಕೀಯದಲ್ಲಿ ಯಡಿಯೂರಪ್ಪನವರ ಹೆಸರು ಮುಂಚೂಣಿಗೆ ಬರುತ್ತೆ. ತಂದೆಯಿಂದ ಬಳುವಳಿಯಾಗಿ ಸಿಕ್ಕಿದ್ದ ಈ ಲಿಂಗಾಯತ ನಾಯಕತ್ವವನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಅವರು ಮುಂದುವರೆಸಿದ್ದಾರೆ. ಗೊತ್ತಿದೆ, ನಿನ್ನೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ಸುದ್ದಿ. ವಿಜಯೇಂದ್ರ ಅವರು ಮಾತ್ರ ಲಿಂಗಾಯತ ನಾಯಕತ್ವದ ಫೇಸ್ ಅಲ್ಲ, ಪಕ್ಷದಲ್ಲಿ ಇನ್ನಷ್ಟು ಮಂದಿ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರಿದ್ದಾರೆ. ಅವರನ್ನ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನವನ್ನ ಯತ್ನಾಳ್ ಟೀಮ್ ಮಾಡ್ತಿತ್ತು. ಇದಕ್ಕಿದೀಗ ಕೌಂಟರ್ ಕೊಡುವ ಭಾಗವಾಗಿ ವಿಜಯೇಂದ್ರ ಅವರು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನೇ ಅಖಾಡಕ್ಕಿಳಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಶ್ರೀಗಳ ಬೆಂಬಲದೊಂದಿಗೆ ಈ ಲಿಂಗಾಯತ ನಾಯಕತ್ವದ ಫೇಸ್ ಆಗಿ ತಾವೇ ಮುಂದುವರಿಬೇಕು ಅನ್ನೋದನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವ ಪ್ರಯತ್ನವನ್ನ ವಿಜಯೇಂದ್ರ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್